ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೌಮ್ಯ ಸಿರಿಗನ್ನಡ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಚಿಗಡಿಕಾಯಿ ಸಾಂಬಾರು ಫ್ರೆಂಡ್ಸ್. ಸೊ ಇದನ್ನು ನಾವು ಚಕ್ರದ ಅವರೆಕಾಯಿ ಅಂತ ಸಹ ಹೇಳ್ತೀವಿ ಫ್ರೆಂಡ್ಸ್. ಅವರೆಕಾಯಿ ತಿಂದು ಬೋರ್ ಆಗಿರೋರಿಗೆ ಸೊ ಇದನ್ನು ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಬೇಳೆ ಯೂಸ್ ಮಾಡ್ತಿರೇ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ರೆಡಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಆಲೂಗಡ್ಡೆ ಬದನೆಕಾಯಿ ಸಹ ಆ್ಯಡ್ ಮಾಡಿ. ಮಸಾಲೆಗೆ ಏನೇನು ಬೇಕಪ್ಪ ಅಂದರೆ ತೆಂಗಿನಕಾಯಿ, ಸುಟ್ಟಿರೋ ಅಂತ ಈರುಳ್ಳಿ ಮತ್ತು ಹಸಿ ಈರುಳ್ಳಿ, ಸಾಂಬಾರ್ ಪೌಡರ್, 1 ಟೊಮೆಟೊ, ಆಮೇಲೆ ಜೀರಿಗೆ, ಹುಣಸೆಹಣ್ಣು, ಕೊತ್ತಂಬರಿ. ಇಷ್ಟೇ ಫ್ರೆಂಡ್ಸ್. ಇಷ್ಟೇ ಇದ್ದರೆ ಸಾಕು, ನಮಗೆ ಸಾರು ರೆಡಿ ಆಗುತ್ತೆ. ಸೊ ಈ ಕಾಯಿಯಲ್ಲಿ ನಾವು ಸಾಂಬಾರು ಮಾಡೋದಕ್ಕಿಂತ ಪಲ್ಯ ಮಾಡ್ಕೊಂಡು ತಿಂದಿರೋದು ಜಾಸ್ತಿ ಇರುತ್ತೆ. ಈಗ ನಾನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಮಸಾಲೆನ. ಮೊದಲಿಗೆ ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ, ಹುಣಸೆಹಣ್ಣು, ಜೀರಿಗೆ, ಸಾಂಬಾರ್ ಪೌಡರು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸೈಡಿಗೆ ಇಟ್ಟು ನಾವು ಈಗ ಕುಕ್ಕರ್ ಇಡೋಣ ಫ್ರೆಂಡ್ಸ್. ಕುಕ್ಕರಲ್ಲಿ ಮಾಡ್ಕೊಳ್ಳೋದು ನಾನು ಇವತ್ತು. ನಮಗೆಲ್ಲ ತಪ್ಪಲೆಲ್ಲಿ ಮಾಡೋ ಅಭ್ಯಾಸ ಇಲ್ಲ ಫ್ರೆಂಡ್ಸ್. ಸೊ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ಮೇಲೆ ನಾವು ಸಾಸಿವೆ ಮತ್ತು ಕರಿಬೇವನ್ನ ಸಿಡಿಸೋಣ. ಸಾಸಿವೆ ಕರಿಬೇವು ಸಿಡಿದ ಮೇಲೆ ನೀವು ಈರುಳ್ಳಿನ ಹಾಕೋಬೋದು, ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕಿ. ಯಾಕಂದರೆ ನಾವು ಸಾಂಬಾರು ಮಸಾಲೆಗೆಲ್ಲ ಹಾಕಿರ್ತೀರಲ್ವ ಈರುಳ್ಳಿ, ಸೊ ಅದರದ್ದು ಟೇಸ್ಟ್ ಜಾಸ್ತಿ ಬಂದುಬಿಡುತ್ತೆ ಅಂತ ನಾನು ಆ್ಯಡ್ ಮಾಡಿಲ್ಲ ಅಷ್ಟೇ. ಸೊ ಅದಾದಮೇಲೆ ನಾವು ಅವರೆಕಾಯಿ ಹಾಕ್ಕೊಳ್ಳೋಣ. ಅವರೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತಿರ್ಸೋಣ. ಎಣ್ಣೆ ಹಿಡಿಬೇಕಲ್ವಾ, ಅದು ಸ್ವಲ್ಪ ಎಣ್ಣೆ ಎಲ್ಲ ಇಟ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ನಾವು ಬದನೆಕಾಯಿ ಮತ್ತು ಆಲೂಗಡ್ಡೆನ ಹಾಕಿ ತಿರುಗಿಸಿ ಅದನ್ನೊಂಚೂರು ಎಣ್ಣೆಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಇದನ್ನು ಬರೀ ಅವರೆಕಾಯಿ ಹಾಕಿ ಮಾಡೋದಕ್ಕಿಂತ ಈ ಎರಡು ಕಾಂಬಿನೇಷನ್ ಆಲೂಗಡ್ಡೆ ಬದನೆಕಾಯಿ ಎರಡೂ ಹಾಕಿ ಮಾಡೋದ್ರಿಂದ ಸಾರು ತುಂಬಾ ಟೇಸ್ಟ್ ಬರುತ್ತೆ, ಬಾಯಿಗೆ ನಂಚ್ಕೊಳ್ಳೋಕ್ಕೂ ಸಿಗುತ್ತೆ. ಸೊ ಅದಾದಮೇಲೆ ನಾವು ರುಬ್ಬಿರೋಂಥ ಮಿಶ್ರಣನ ಅದಕ್ಕೆ ಮಿಕ್ಸ್ ಮಾಡಿ ತಿರುಗಿಸೋಣ. ಅದಾದಮೇಲೆ ಆ ಮಿಶ್ರಣನ 1 ಲೋಟ, ನಿಮ್ಗೆ ಎಷ್ಟು ಅಳತೆಗೆ ಸಾರು ಬೇಕೋ ಅಷ್ಟು ನೀರು ಹಾಕಿ ನೀವು ತಿರುಗಿಸಿ ಒಂದು ಕುದಿ ಬರೆಸಲಿ. ಒಂದು ಕುದಿ ಯಾಕಪ್ಪ ಅಂದರೆ ಅದ್ರದ್ದು ಸ್ಮೆಲ್ ಹೋಗಬೇಕಲ್ವಾ, ಮಸಾಲೆ ಸ್ಮೆಲ್ಲೆಲ್ಲ ಹೋದರೆ ಸಾರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಪುನಃ ಆ್ಯಡ್ ಮಾಡಿ 1 ವಿಜಿಲ್ ಓಡಿಸಿದ್ರೆ ಸಾಕು ಫ್ರೆಂಡ್ಸ್. 1 ವಿಜಿಲ್ ಓಡಿಸಿದ್ರೆ ನಿಮಗೆ ಸಾರು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೀವೇ ನೋಡಿ, ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಮಾಡಿಸಿದಂಥ ಸಾಂಬಾರು ಫ್ರೆಂಡ್ಸ್. ಸೊ ಹೊಟ್ಟೆ ತುಂಬ ಮನಸ್ಸು ತುಂಬ ತಿನ್ಬೋದಾಗಿರೋಂಥ ಚಿಗಡಿಕಾಯಿ ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್.